ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 11 ವಿದ್ಯುತ್ ಶಕ್ತಿ ಘಟಕದ ರಿವಿಷನ್. ವಿದ್ಯುತ್ ಪ್ರವಾಹ. ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ವಿದ್ಯುತ್ ಪ್ರವಾಹ ಎಂದರೆ ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ವಿದ್ಯುತ್ ಪ್ರವಾಹದ ಸೂತ್ರ I = Q/T. I ಎಂದರೆ ವಿದ್ಯುತ್ ಪ್ರವಾಹ, Q ಎಂದರೆ ವಿದ್ಯುತ್ ಆವೇಶಗಳು, T ಎಂದರೆ ಕಾಲ. 1 ಆಂಪಿಯರ್ = 1 ಕೂಲಂಬ್/1 ಸೆಕೆಂಡ್. ವಿದ್ಯುತ್ ಪ್ರವಾಹದ ಅಂತರರಾಷ್ಟ್ರೀಯ ಏಕಮಾನ ಆಂಪಿಯರ್. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಅಮ್ಮೀಟರ್. ಅಮ್ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ವಿದ್ಯುತ್ ವಿಭವಾಂತರ. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿದ್ಯುತ್ ವಿಭವಾಂತರ ಎನ್ನುವರು. ವಿದ್ಯುತ್ ವಿಭವಾಂತರದ ಸೂತ್ರ V = W/Q. ವಿದ್ಯುತ್ ವಿಭವಾಂತರದ ಅಂತರರಾಷ್ಟ್ರೀಯ ಏಕಮಾನ ವೋಲ್ಟ್. ವಿದ್ಯುತ್ ವಿಭವಾಂತರ ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸುತ್ತಾರೆ. ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಇದನ್ನು 1 ವೋಲ್ಟ್ ವಿಭವಾಂತರ ಎನ್ನುವರು. 1 V = 1 ಜೌಲ್/1 ಕೂಲಂಬ್. ವಿದ್ಯುತ್ ಮಂಡಲ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ವಿದ್ಯುತ್ ವಿಭವ. ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರವಿದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುವುದನ್ನು ವಿದ್ಯುತ್ ವಿಭವ ಎನ್ನುವರು. ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಉತ್ಪಾದಿಸಬಹುದು. ಓಮನ ನಿಯಮ. ಓಮನ ನಿಯಮ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ V = IR. ಇಲ್ಲಿ V ಎಂದರೆ ವಿದ್ಯುತ್ ವಿಭವಾಂತರ, I ಎಂದರೆ ವಿದ್ಯುತ್ ಪ್ರವಾಹ, R ಎಂದರೆ ವಿದ್ಯುತ್ ರೋಧ. ವಿದ್ಯುತ್ ರೋಧ. ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣವನ್ನು ವಿದ್ಯುತ್ ರೋಧ ಎನ್ನುವರು. ರೋಧದ SI ಏಕಮಾನ ಓಮ್. ವಿದ್ಯುತ್ ಪ್ರವಾಹವು ರೋಧಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ವಾಹಕದ ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹವು ದರವು ಅರ್ಧದಷ್ಟಾಗುತ್ತದೆ. 1 ಓಮ್ = 1 ವೋಲ್ಟ್/1 ಆಂಪಿಯರ್. ರೋಧಕ. ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎನ್ನುವರು. ಪರಿವರ್ತಿತ ರೋಧ. ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣವನ್ನು ಪರಿವರ್ತಿತ ರೋಧ ಎನ್ನುವರು. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟಾಟ್ ಎಂಬ ಸಾಧನವನ್ನು ಬಳಸುತ್ತಾರೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ರೋಧಶೀಲತೆ ρ = RA/L. R = ρ × L/A. R = ρ × L/A. ರೋಧಶೀಲತೆಯ SI ಏಕಮಾನ ಓಮ್ ಮೀಟರ್. ಲೋಹಗಳು ಮತ್ತು ಮಿಶ್ರಲೋಹಗಳು ಕಡಿಮೆ ರೋಧಶೀಲತೆ ಹೊಂದಿರುತ್ತವೆ. ಅವು ವಿದ್ಯುತ್ತಿನ ಉತ್ತಮ ವಾಹಕಗಳು. ಟಂಗ್ಸ್ಟನ್ ವಿದ್ಯುತ್ ಬಲ್ಬ್ ತಂತುವಾಗಿ ಬಳಸುತ್ತಾರೆ ಏಕೆಂದರೆ ರೋಧಶೀಲತೆ ಹೆಚ್ಚಾಗಿರುತ್ತದೆ. ತಾಮ್ರ ಮತ್ತು ಅಲ್ಯೂಮಿನಿಯಂ ಅನ್ನು ಸಾಮಾನ್ಯವಾಗಿ ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಬಳಸುತ್ತಾರೆ. ರೋಧಶೀಲತೆ ಕಡಿಮೆ ಇರುತ್ತದೆ. ರಬ್ಬರ್, ಗ್ಲಾಸ್ನಂಥ ಅವಾಹಕಗಳು ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರುತ್ತವೆ. ಅವು ವಿದ್ಯುತ್ತಿನ ಅವಾಹಕಗಳು. ರೋಧಗಳ ಸರಣಿ ಜೋಡಣೆ ಮತ್ತು ರೋಧಗಳ ಸಮಾಂತರ ಜೋಡಣೆ. ರೋಧಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಜೋಡಿಸುವುದು ಸರಣಿ ಜೋಡಣೆ. ರೋಧಗಳನ್ನು ಒಂದರ ಕೆಳಗೆ ಮತ್ತೊಂದು ಸಮಾಂತರವಾಗಿ ಜೋಡಿಸುವುದು ಸಮಾಂತರ ಜೋಡಣೆ. ವಿದ್ಯುತ್ ಪ್ರವಾಹವು ಒಂದೇ ಆಗಿರುತ್ತದೆ, ವಿಭವಾಂತರ ಬೇರೆ ಬೇರೆಯಾಗಿರುತ್ತದೆ. ವಿಭವಾಂತರ ಒಂದೇ ಆಗಿರುತ್ತದೆ, ವಿದ್ಯುತ್ ಪ್ರವಾಹ ಬೇರೆ ಬೇರೆಯಾಗಿರುತ್ತದೆ. ರೋಧಗಳ ಸರಣಿ ಜೋಡಣೆಯ ಸೂತ್ರ RS = R1 + R2 + R3. ರೋಧಗಳ ಸಮಾಂತರ ಜೋಡಣೆಯ ಸೂತ್ರ 1/Rp = 1/R1 + 1/R2 + 1/R3. ರೋಧಗಳ ಸರಣಿ ಜೋಡಣೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ.
ರೋಧಗಳ ಸಮಾಂತರ ಜೋಡಣೆ ಅನುಕೂಲ, ವಿದ್ಯುತ್ ಪ್ರವಾಹ ವಿಭಜಿಸುತ್ತದೆ ಮತ್ತು ರೋಧ ಕಡಿಮೆ ಇರುತ್ತದೆ. ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆ R1 R2 R3 ವೋಲ್ಟ್ಮೀಟರ್, ಅಮ್ಮೀಟರ್, ವಿದ್ಯುತ್ ಕೋಶ, ಪ್ಲಗ್ ಕೀ. ಸಮಾಂತರ ಜೋಡಣೆ R1 R2 R3 A B ವೋಲ್ಟ್ಮೀಟರ್, ಅಮ್ಮೀಟರ್, ಪ್ಲಗ್ ಕೀ, ಬ್ಯಾಟ್ರಿ. ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಪ್ಲಗ್ ಕೀ. ವಿದ್ಯುತ್ ಬಲ್ಬ್, ವಿದ್ಯುತ್ ಕೋಶ, ಪ್ಲಗ್ ಕೀ, ಅಮ್ಮೀಟರ್ ಗಳನ್ನು ಒಳಗೊಂಡ ವಿದ್ಯುನ್ಮಂಡಲದ ಸರಳ ವಿದ್ಯುನ್ಮಂಡಲದ ರೇಖಾಚಿತ್ರ. ಜೌಲನ ಉಷ್ಣೋತ್ಪಾದನಾ ಪರಿಣಾಮ. ಜೌಲನ ಉಷ್ಣೋತ್ಪಾದನಾ ಪರಿಣಾಮ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. H = I²RT. H ಎಂದರೆ ಉತ್ಪತ್ತಿಯಾದ ಉಷ್ಣ, I ಎಂದರೆ ವಿದ್ಯುತ್ ಪ್ರವಾಹ, R ಎಂದರೆ ರೋಧ, T ಎಂದರೆ ಕಾಲ. ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿಯೂ, ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿ, ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಗಳು. ರೋಧಕಗಳನ್ನು ಶುಷ್ಕ ಕೋಶದೊಂದಿಗೆ ಸಂಪರ್ಕಿಸಿದಾಗ ಆಕಾರದಿಂದ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ವ್ಯಯವಾಗುವ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮಗಳು ಎನ್ನುವರು. ಸಾಧನಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್ ಇತ್ಯಾದಿ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಪ್ರಾಯೋಗಿಕ ಅನ್ವಯಗಳು. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಒಲೆ ಮತ್ತು ವಿದ್ಯುತ್ ಕೆಟಲ್. ಸಾಧನಗಳು ವಿದ್ಯುತ್ ಬಲ್ಬ್ನಲ್ಲಿ ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಬಳಸುತ್ತಾರೆ. ತಂತಿಯ ದೀರ್ಘಕಾಲದ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ನಂಥ ಕಡಿಮೆ ಕ್ರಿಯಾಶೀಲ ಅನಿಲ ತುಂಬಿರುತ್ತಾರೆ. ವಿದ್ಯುತ್ ಸಾಮರ್ಥ್ಯ. ಕೆಲಸ ಮಾಡುವ ದರವೇ ಅಥವಾ ಶಕ್ತಿಯ ಬಳಕೆ ದರವನ್ನು ಸಾಮರ್ಥ್ಯ ಎನ್ನುವರು. ಸಾಮರ್ಥ್ಯದ ಸೂತ್ರ P = VI, P = I²R, P = V²/R. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ವ್ಯಾಟ್. ಒಂದು ವಿದ್ಯುತ್ ಸಾಧನವು 1 ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ 1 ವ್ಯಾಟ್ ಆಗಿರುತ್ತದೆ. 1 ವ್ಯಾಟ್ = 1 ವೋಲ್ಟ್ × 1 ಆಂಪಿಯರ್. ಇದರ ದೊಡ್ಡ ಏಕಮಾನ ಕಿಲೋವ್ಯಾಟ್ ಗಂಟೆ. 1 kWh 1 ಕಿಲೋವ್ಯಾಟ್ ಹವರ್ = 3.6 × 10⁶ ವ್ಯಾಟ್ ಸೆಕೆಂಡ್ ಆರ್ ಜೌಲ್. ಕಾರಣ ಕೊಡಿ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಒಟ್ಟು ರೋಧ ಕಡಿಮೆ ಮಾಡಬಹುದು. ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿದ್ದಾಗ ಇದು ಸಹಾಯಕವಾಗಿದೆ. ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ಟಂಗ್ಸ್ಟನ್ನ ದ್ರವಣ ಬಿಂದು ಮತ್ತು ರೋಧಶೀಲತೆ ಅತಿ ಹೆಚ್ಚು. ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಲಾರದು. ವಿದ್ಯುತ್ ದೀಪಗಳು ಅತಿ ಹೆಚ್ಚು ತಾಪಮಾನದಲ್ಲಿ ಬೆಳಗುತ್ತವೆ. ಆದ್ದರಿಂದ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ, ಏಕೆ ವಿವರಿಸಿ. ಫ್ಯೂಸ್ ಒಂದು ಸುರಕ್ಷಾ ಸಾಧನವಾಗಿದ್ದು ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲಗಳ ಹಾಗೂ ವಿದ್ಯುತ್ ಉಪಕರಣಗಳ ಮೂಲಕ ಪ್ರವಹಿಸದಂತೆ ತಡೆದು ಅವುಗಳನ್ನು ರಕ್ಷಿಸುತ್ತದೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರಲೋಹದ ತಂತಿಯಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಸರಣಿ ಕ್ರಮದಲ್ಲಿ ಇರಿಸಲ್ಪಟ್ಟಿರುತ್ತದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹವು ಪ್ರವೇಶಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗುತ್ತದೆ. ಇದು ಫ್ಯೂಸ್ ತಂತಿಯನ್ನು ಕರಗಿಸಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಆದ್ದರಿಂದ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ. ಈ ಕೆಳಗಿನವುಗಳ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳನ್ನು ಬರೆಯಿರಿ. ವಿದ್ಯುತ್ ಕೋಶದ ಚಿಹ್ನೆ, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆಯ ಚಿಹ್ನೆ, ಪ್ಲಗ್ ಕೀ ಅಥವಾ ಸ್ವಿಚ್ ತೆರೆದ, ಪ್ಲಗ್ ಕೀ ಅಥವಾ ಸ್ವಿಚ್ ಮುಚ್ಚಿದ, ತಂತಿಯ ಕೀಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ವಿದ್ಯುತ್ ಬಲ್ಬ್, ರೋಧಕದ ರೋಧ, ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟ್, ಅಮ್ಮೀಟರ್, ವೋಲ್ಟ್ಮೀಟರ್. 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್
ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಗಂಟೆಗೆ ₹3 ರಂತೆ ತಗುಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ. 400 ವ್ಯಾಟ್ ಇಂಟು 8 ಗಂಟೆ ಇಂಟು 30 ದಿನ 96,000 ವ್ಯಾಟ್ ಅವರ್ = 96 ಕಿಲೋ ವ್ಯಾಟ್ ಅವರ್. 750 ವ್ಯಾಟ್ ಇಸ್ತ್ರಿ ಪೆಟ್ಟಿಗೆ 2 ಗಂಟೆ ಇಂಟು 2 ಗಂಟೆ ಇಂಟು 30 ದಿನ = 45,000 ವ್ಯಾಟ್ ಅವರ್ = 45 ಕಿಲೋ ವ್ಯಾಟ್ ಅವರ್. 96 ಪ್ಲಸ್ 45 ಕಿಲೋ ವ್ಯಾಟ್ ಅವರ್ = 141 ಕಿಲೋ ವ್ಯಾಟ್ ಅವರ್. 141 ಕಿಲೋ ವ್ಯಾಟ್ ಅವರ್ ಇಂಟು ₹3 ರಂತೆ ಇಂಟು 3 = ₹423 ವ್ಯಯಿಸಬೇಕಾಗುತ್ತದೆ. ಚಿತ್ರದಲ್ಲಿ R1, R2, R3, R4, R5 ಮತ್ತು 20 ವೋಲ್ಟ್ನ ಬ್ಯಾಟರಿ ಸಂಪರ್ಕಿಸಿದರೆ ಮಂಡಲದಲ್ಲಿ ಒಟ್ಟು ರೋಧ ಮತ್ತು ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಮೊದಲನೇದಾಗಿ R1, R2 ಸಮಾಂತರವಾಗಿ R3, R4, R5 ಸಮಾಂತರವಾಗಿ ಜೋಡಿಸಲಾಗಿದೆ. Rp = 1/R1 + 1/R2 1/10 + 1/40 19 40 40 5/40 40/5 = 8 ಓಮ್ Rp. 1/Rp = 1/R3 + 1/R4 + 1/R5 1/30 + 1/20 + 1/60 +60 6/60. ಸೊ Rp = 60/6 = 10 ಓಮ್. ಮಂಡಲದಲ್ಲಿ ಒಟ್ಟು ರೋಧ 8 + 10 = 18 ಓಮ್. ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ I = V/R = 12/18 = 0.67 ಆಂಪಿಯರ್. ಧನ್ಯವಾದಗಳು.